ಸರ್ ಇದ್ರ ಜೊತೆಗೆ ಇನ್ನೂ ಹೇಳೋದಾದರೆ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ನಡೆದು ಬಂದ ಹಾದಿಯನ್ನು ಅವರು ಮರ್ತಿಲ್ಲ. ಈಗ ನಿಮ್ಮನ್ನು ಅವತ್ತು ಹೇಗೆ ಕಾಣ್ತಾ ಇದ್ರು ಇವತ್ತು ಅಷ್ಟೇ ಗೌರವದಿಂದ ಅವ್ರು ಕಾಣ್ತಾರೆ. ಈವನ್ ನಾವು ಯಾರಾದರೂ ಕಂಡ್ರು ಅವ್ರ ಫೇಸ್ ರಿಜಿಸ್ಟರ್ ಆಗಿದ್ದರೆ ನಮ್ಮನ್ನು ಕೂಡ ಅವ್ರು ಮಾತನಾಡಿಸ್ತಾರೆ. ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರು ಆ ಥರ ಏನು ಇರಬೇಕಾಗಿದ್ದಿಲ್ಲ, ಅವ್ರ ರೇಂಜೇ ಬೇರೆ ಇದೆ. ಆದರೆ ಅವರು ಆ ಥರ ನಡ್ಕೊಳ್ಳಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಈಗ ಒಂದು ಬಸ್ ಜರ್ನಿಲಿ ಅಥವಾ ಒಂದು ಏನೂ ಇಲ್ಲದ ಸ್ಥಿತಿಯಿಂದ ಹಿಡಿದು ಎಲ್ಲ ಇರೋ ಸ್ಥಿತಿಲಿ ಹೋದ ತಕ್ಷಣವೇ ಎಲ್ಲನೂ ಮರಿತಾನಲ್ಲ, ಅವನು ಎಲ್ಲಿಗೂ ಹೋಗಲ್ಲ. ಅವನು ಎಷ್ಟು ಎತ್ತರಕ್ಕೆ ಹೋದರೂ ಅದನ್ನ ಎತ್ತರ ಅಂತ ಕರೆಯೋಕ್ಕೆ ಆಗಲ್ಲ. ನೀನು ಹೆಂಗೆ ಹೋದೆ, ನೀನು ಅವತ್ತು ಕಳಿಸ್ತೋರು ಯಾರು, ನೀನು ಯಾಕೆ ನಡೆದೆ, ನೀನು ಯಾರ ಹತ್ರ ಕನಸು ಹಂಚ್ಕೊಂಡೆ, ನಿನ್ನ ಹತ್ರ ಏನೂ ಇಲ್ಲದೆ ಇದ್ದಾಗ ಯಾರ ಜೊತೆಗಿದ್ರು, ನಿನ್ನ ಹತ್ರ ಎಲ್ಲ ಇದ್ದಾಗ ಯಾರ ಜೊತೆಗಿದ್ದಾರೆ, ಇವೆಲ್ಲ ತಕ್ಕಡಿ ತೂಕ ಹಾಕಿ ನೋಡೋಕ್ಕೆ ಬರಬೇಕು ಒಬ್ಬ ವ್ಯಕ್ತಿಗೆ. ಆ ಬ್ಯಾಲೆನ್ಸ್ ಕಳ್ಕೊಂಡ್ರೆ ಅದನ್ನು ಈಗ ನೀವೇ ಬೈತೀರ. ಎಲ್ಲೋ ಏರ್ಪೋರ್ಟಲ್ಲೋ ಅಥವಾ ಇನ್ನೆಲ್ಲೋ ಸಿಕ್ಕಿದಾಗ ಒಂದು ಹಾಯ್ ಹೇಳಿದಾಗ ಹೆಂಗಿದ್ದೀರಿ ಅಂತ ಕೇಳಲಿಲ್ಲ ಅಂದರೆ ನಿಮ್ಗೆ ಹರ್ಟ್ ಆಗುತ್ತೆ. ಸೊ ಒಬ್ಬ ಸೆಲೆಬ್ರಿಟಿ ಮೊದಲ ಆದ್ಯತೆ ಯಾರನ್ನೂ ಹರ್ಟ್ ಮಾಡಬಾರ್ದು ಅನ್ನೋದು ಅದಿದೆ, ಯಶ್ ಒಳಗಡೆನೇ ಅದಿದೆ. ಹಂಗಾಗಿ ಹೋಗಿ ಆತ ಯಾವ ಲಿಂಕ್ಸನ್ನು ಬಿಡಲ್ಲ, ಯಾವ ಎಮೋಷನ್ಸನ್ನು ಬಿಡಲ್ಲ, ಓವರ್ ಎಮೋಷ್ನಲ್ ಆಗಲ್ಲ. ಆಮೇಲೆ ಪ್ರೊಫೆಷ್ನಲಿ ಯಾರ ಜೊತೆಗೆ ಜರ್ನಿ ಮಾಡಿದ್ರೆ ಆ ಹಡಗು ಸೇಫಾಗಿ ಹೋಗುತ್ತೆ. ಇವೆಲ್ಲ ಜ್ಞಾನ ಇದ್ರೇ ಅಷ್ಟು ದೊಡ್ಡ ಪಾಪ್ಯುಲಾರಿಟಿನ ಮೇಂಟೈನ್ ಮಾಡೋಕ್ಕಾಗೋದು. ಅದನ್ನು ತೀರಾ ಚಿಕ್ಕ ವಯಸ್ಸಿಗೆ ಕಲ್ತಿದ್ದಾನೆ ಅಂತ ಅನ್ಬೋದು. ಆ ವಿನಯಕ್ಕೆ ಮತ್ತೊಂದು ನಮನ, ಒಬ್ಬ ಸ್ನೇಹಿತನಾಗಿ ಯಶ್ಗೆ ನನ್ನ ನಮನ. ಆ ವಿನಯ ಇದೆ ಆತನಲ್ಲಿ. ಸರ್ ನೀವು ಲಿರಿಕ್ಸ್ನ ನಿಮ್ಮ ಇನ್ಸ್ಟಾ ಪೋಸ್ಟ್ನಲ್ಲಿ ಶೇರ್ ಮಾಡಿದ್ರಲ್ಲ, ಆಗ ತುಂಬ ಕಮೆಂಟ್ಸ್ ಬಂದಿದೆ. ನಾನು ಓದ್ತಾ ಇದ್ದೆ ಅದನ್ನು. ಅದರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಅಂತಂದರೆ ಒಬ್ಬರು ಹಾಕಿದರೆ ಭಟ್ರೆ ನಿಮ್ಮ ಡಯಟ್ ನಿಲ್ಲಿಸಿ ಒಂದು ಹಿಟ್ಟು ತಿಂದುಬಿಡಿ ಅಂತ ಹಾಕವ್ರೆ. ನೀವು ಹೇಳಿದ್ರಿ ರಾಧಿಕಾ ಅವ್ರು ಹಿಟ್ಟು ಕಳಿಸಿದ್ರು, ಹಿಟ್ಟು ತಿಂದೆ ಅಂತ ಹೇಳ್ಬಿಟ್ಟು. ಸಖತ್ ಕೋಇನ್ಸಿಡೆನ್ಸ್ ಅಂತ ಅನ್ಬೋದು ಇದನ್ನು. ತುಂಬ ಸಣ್ಣ ಕೂಡ ಹಾಕಿದ್ದೀರಾ. ಸೊ ನಿಮ್ಮನ್ನು ಅಷ್ಟು ಗಮನಿಸಿ ನೋಡ್ತಿದ್ದಾರೆ ನಿಮ್ಮ ಫ್ಯಾನ್ಸು. ಇನ್ನೊಬ್ರು ಹಾಕಿದ್ರು ಭಟ್ರೆ ನೀವು ಬ್ಯಾಕ್ ಟು ಫಾರ್ಮ್ ಬನ್ನಿ, ನಿಮ್ಮ ಪಂಚರಂಗಿ ಆ ದಿನಗಳಿಗೆ ಬನ್ನಿ, ಅದೇ ಥರದ ಸಿನಿಮಾಗಳನ್ನ ಕೊಡಿ, ನಮ್ಗೆ ತುಂಬ ಇಷ್ಟ ಅಂತ ಹಾಕಿದ್ರು. ಸೊ ಏನು ಹೇಳ್ತೀರಿ? ನಿಮ್ಮ ಥರನೇ ಲೈನ್ ಬರೀತಾರೆ ಅವ್ರನ್ನ. ಹೌದೌದು. ಈಗ ಜನಕ್ಕೆ ನಾವು ಲೈನ್ಸ್ ಕೇಳೋದು ಅಭ್ಯಾಸ ಮಾಡಿರ್ತೀವಲ್ಲ, ಅವ್ರು ಹೇಳಿದ್ದನ್ನು ಕೇಳಬೇಕಾಗುತ್ತೆ. ಜನತೆಗಿಂತ ದೊಡ್ಡ ಗುರುಗಳು ಯಾರೂ ಇಲ್ಲ. ಅವ್ರಿಗೆ ಹೇಳಿದ್ದು ಪ್ರತಿಯೊಂದು ಅಕ್ಷರನೂ ನಾನು ತುಂಬ ಗೌರವದಿಂದ ನೋಡ್ತೇನೆ. ಬರುತ್ತೆ ಅತಿ ಶೀಘ್ರದಲ್ಲೇ ಒಳ್ಳೊಳ್ಳೆ ಸುದ್ದಿ 2-3 ಬರುತ್ತೆ ನನ್ನ ಕಡೆಯಿಂದ. ಏನೋ ಹಿಂದಿಗೆ ಹೇಳ್ತೀನಿ.